ನೇರಳಕೆರೆ ಗ್ರಾಮದಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ವಹಣೆಗೆ ಗ್ರಾಮ ಪಂಚಾಯತ್ಗೆ ಸಾರ್ವಜನಿಕರ ಮನವಿ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕುಳಗೇರಿ ವ್ಯಾಪ್ತಿಯ ನೇರಳಕೆರೆ ಗ್ರಾಮದಲ್ಲಿ ಸಾರ್ವಜನಿಕ ಶೌಚಾಲಯದ ಸಮರ್ಪಕ ನಿರ್ವಹಣೆಗೆ ಆಗ್ರಹಿಸಿ ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮಾಧ್ಯಮದ ಮೂಲಕ ಮನವಿಯನ್ನ ಮಾಡಿದ್ದಾರೆ. ಗ್ರಾಮದಲ್ಲಿನ ಸಾರ್ವಜನಿಕ ಶೌಚಾಲಯವನ್ನು ಸಮರ್ಪಕವಾಗಿ ಸ್ವಚ್ಛಗೊಳಿಸದ ಕಾರಣ ಮಹಿಳೆಯರು, ಮಕ್ಕಳು ಹಾಗೂ ವಯೋವೃದ್ಧರು ಸೇರಿದಂತೆ ಸಾರ್ವಜನಿಕರು ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಸುತ್ತಮುತ್ತ ಸ್ವಚ್ಛತೆ, ಸಾರ್ವಜನಿಕ ಶೌಚಾಲಯದ ಪ್ರತಿದಿನದ ನಿರ್ವಹಣೆ ಹಾಗೂ ಗ್ರಾಮದಲ್ಲಿ ನಿಯಮಿತ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ತಕ್ಷಣ ಕೈಗೊಳ್ಳುವಂತೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈ ವರದಿ ಕುರಿತು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಯಾವ ಕ್ರಮವನ್ನು ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಎರಡನೇದು ಇದು ಪೀಟರ್ ನೀರು ನೋಡ್ರಿ, ಹಾಕಿದ 5-6 ವರ್ಷ ಆತ, ಅದು ಒಂದಿನ ನಾನಿಲ್ಲ ಚಲೋ ಇಲ್ರಿ. ಮತ್ತೆ ಈಗ ಜಾಗ ತಗೊಂಡು ಪೀಟರ್ ಪಂಚಾಯತಿ ಮುಂದಿರು ಪೀಟರ್ ನೀರಿಂದ ಇದು ಆಯ್ತಾ. ಈಗ ಏನಾಗೈತ್ರಿ, ಮೊದ್ಲಿಗೆ ಒಂದು 2 ಟ್ಯಾಂಕ್ ಬಂದಂತ 2 ಟ್ಯಾಂಕಿಂದ ಏನು ಮಾಡಿದ್ರಿ, ಈಗ ಊರಾಗ ನೆಳ ಕೊಟ್ರಿ. ಈಗ ಮನೆಗೆ ಆ ಕೊಟ್ಟರಂದ್ರೆ ಎಲ್ಲೆಲ್ಲಿ ನೀರು ಹೋಗುತ್ತಾ, ಎಲ್ಲೆಲ್ಲಿ ಮೂರು ಇದಾವ್, ಏನು ಮಾಡ್ಬೇಕು ಅನ್ನೋದು ಅವ್ರಿಗೆ ಶೌಚಾಲಯಕ್ಕಿಲ್ಲ. ಅಲ್ಲಿ ಪಂಚಾಯತಿ ಕೆಲಸ ಮಾಡಕ್ಕೆ ಒಬ್ಬರನ್ನ ಬಿಟ್ರೆ ಒಬ್ಬಕ್ಕೆ ಏನು ಬೀಳ್ತಾಳೆ, ಹೆಣ್ಮಳು ಏನು ಬೆಳೆಯಕ್ಕೆ ಆಗೋಲಕ್ಕಿಗೆ ಒಬ್ಬಕ್ಕೆ ಅದಾಳ. ಅದಕ್ಕೆ 5 ಮಂದಿ ತಗೊಂಡಾರ. 5 ಮಂದಿ ತಗೊಂತೇಳಿ ಅದು ಹಾಗೆ ಬಾಧಿಸಾತ್ರಿ. 5 ಮಂದಿ ಇನ್ನಾದ್ರೂ ಅವ್ರು ಹೊಂದ್ಕೊಂಡಿಲ್ಲ, ತಗೊಂಡಿಲ್ಲ ಪಂಚಾಯತಿಗೆ. ಆ ಒಬ್ಬಕ್ಕೆ ಕೈಲೇ ಬಳಸಕ್ಕೆ ಓಡಾಟ. ಆ ಒಬ್ಬಕ್ಕೆ ಹೆಣ್ಮಳು ಏನು ಬೆಳಿಬೇಕ್ರಿ, ಇದು 1 ಊರು ಮಾಡೋದಿಲ್ಲಕ್ಕೆ 2 ಊರು ಮಾಡ್ತಾವ್ರಿ. ಯಾವ ಊರು ರೆಡ್ಡಿ ಮಾಡ್ಬೇಕ್ರಿ, ಇಲ್ಲಿ ಮಾಡ್ಬೇಕ್ರಿ. ಬುಧವಾರಕ್ಕೊಮ್ಮೆ ಶಾಂತಿ ಆಗತ್ರಿ. ಇಲ್ಲಿ ಬುಧವಾರಕ್ಕೊಮ್ಮೆ ಶಾಂತಿ, ಆ ಶಾಂತಿದ ಬಳದ್ ಹಾಕಕ್ಕೆ ಆಗುದಿಲ್ಲ ಆಕಿಗೆ ಹೋಗಿ ನಾವೇನು ಒತ್ತಾಯ ಮಾಡೋದು, ಹೇಳಿ ನೋಡ್ರಿ, ಆಕಿ ಮಾಡಿಸ್ಕೊಡ್ರಿ ಕೈಲೆ, ಹೇಳಿ ನೋಡ್ರಿ ಮಾಡಿಸ್ಕೊಳಕ್ಕೆ ಕೈಲಿ ಅಂದ್ರ ನಾವೇನ್ ಮಾಡಿಸ್ಕೊಳ್ಳೋದು ಹೆಣ್ಮಕ್ಳ ಕೈಯಿಂದ. ಆ ಹೆಣ್ಮಕ್ಳು ಏನಂತ ನೋಡ್ರಿ, ಕಸ ಕೊಡ್ಸಕಂತ ತೊಗೊಂಡ್ರ, ಪಂಚಾಯತಿ ಕಸ ಹೊಡ್ಯಾಕಂತ ತೊಗೊಂಡ್ರಕಿನ. ಇವತ್ತು ಆಕಿಗೆ ಹೋಗಿ ನಾವು ಬಾರ ಹಾಕಿರಿ, ಏನ್ ಮಾಡಿದ್ರ ಆಕಿ? ನಮ್ಮ ಮನೆಗೆ ಹೆಣ್ಮಕ್ಳು ಅದ್ರ ಆಕಿ ನಾವು ಪೋಷಣೆ ಮಾಡಕ್ಕಾಗತ್ತ? ಇಡೀ ಊರು 2 ಊರದ ಎಷ್ಟು ತಡ್ಕೊಂತಾಳ ಆಕಿ? ಆಗತ್ತಾರೆ ತಡ್ಕೊಳಕ? ಮತ್ ನಾವು ಆಕಿಗೆ ಪೋಸ್ಟ್ಗಳು ಮಾಡಕ್ ಆಗಲ್ರಿ ನಮ್ಗೆ. ನಾವು ಪಂಚಾಯತ್ ಕೇಳೋರು ಮನೆ ನಳ ಕೊಟ್ಟಾರ. ಯಾವ ಒಂದ್ ಸುದ್ದಿ ಇದ್ರು ಒಂದ್ ಸುದ್ದಿ ಇಲ್ರಿ. ನನ್ನ ಮನೆಗೆ ನೀರ್ ನಿನ್ ಮನೆಗೆ ನೀರ್ ಇರಂಗಿಲ್ರಿ. ಅದು ಸಮಸ್ಯೆ. ಏನ್ ಕೇಳಬೇಡ್ರಿ, 11 ಗಂಟೆ ಆದ್ರೆ ನೀರ್ ಬರ್ತಾವ್ರಿ. ಲಾಸ್ಟ್ ಮನಿ ಅದಾವ, ಕೊನೆಗೆ ಅದಾವ್ರಿ. ಅಲ್ಲಿ ಮಟ್ಟ ನೀರ್ ಇರಂಗಿಲ್ಲ. ಈಗ ಹಗಲಿರಿ ಮುಂಜಾನೆ ನೀರ್ ಬರೋರ್ ಮನಿ ಮುಂದ್ರಿ 24 ಗಂಟೆ ಹೊರತಿರ್ತಾವ, ಅವ್ನು ಬಂದ್ ಮಾಡಂಗಿಲ್ಲ. ಅದನ್ನ ಇವ್ರು ವಿಚಾರಿಸಿ ಹೋಗಿ ಹೇಳಂಗಿಲ್ಲ. ಈ ದಾರಿ ಏನೈತ್ರಿ, ಇದು ಬುತಾಸಿದಪ್ಪನ ಮಠ ಏಕರಿ. ಈ ರೋಡ್ ಏಕ ಮಕ್ಕಳು, ಸಾಲಿ ಮಕ್ಕಳು ಬಿದ್ದ ಇಂತ ನೀರ ಬಿದ್ದ ಬ್ಯಾಗ್ ಹಾಕೊಂಡು ಓಡಿರೋಕು, ನೀರಾಗ ಹೋಗ್ಬೇಕು, ಇಂತ ನೀರಾಗ ಹೋಗ್ಬೇಕು. ಮಳಿ ಬಂತಂದ್ರೆ ಈ ಮಣಕಾಲ ಮಠ ನೀರಾಗ ಹೋಗ್ಬೇಕು ಹುಡುಗರು. ಅದನ್ನ ಯಾರು ಎಚ್ಚರಿಸ್ತಾರಿಲ್ರಿ. ನಾವೇನಾರು ಮಾಡಕ್ ಹೋದ್ರ ನಮಗೆ ಬೆದರಿಕೆ ಕರೆಗಳು ಹಾಕ್ತಾರೆ. ನಮಗ್ ಫೋನ್ ಬೆದರಿಕೆ ಕರೆ ಹಾಕ್ತಾರ ಅವ್ರು. ಪರಿಚಯ ಮಾಡಿದ್ರೆ ನಮ್ಗೆ ಫೋನ್ಯಾಗ ನಮ್ಗೆ ಆವಾಜ್ ಹಾಕ್ತಾರ್ರಿ. ಫೋನ್ ಮುಖಾಂತರ ಬಂದೈತಿ ಹೇಳ, ಅದನ್ನ ಹೇಳ್ಪ, ನೀನು ಎಲ್ಲಿ ಸಮಸ್ಯೆ ಐತಿ ನೀ ಹೇಳ, ನಾನು ಹೇಳ್ಕೊಂತೀನಿ. ಈಗ ಇಷ್ಟೆಲ್ಲ ಅದಾವ್ರಿ ನಮ್ಗೆ. ಇಲ್ಲಿನ ಸಮಸ್ಯೆಗಳನ್ನ ಪಂಚಾಯತಿಗೆ ಹೇಳಕ್ ಹೋದ್ರ ಸರ್ ಟಾರ್ಗೆಟ್ ಮಾಡ್ತಾರ ನಮ್ಮನ್ನ. ಯಾರು ಮಾಡೋರು, ಯಾರು ನಿಮ್ಮ ಪಂಚಾಯತ್ ಇರೋರು ಮಾಡ್ತಾರೆ. ಪಂಚಾಯತ್ ಇರೋರು ಮಾಡ್ತಾರ ಸರ್. ಆಮೇಲೆ ಪಂಚಾಯತ್ ಇರೋರು ಮಾಡ್ತಾರ. ಮತ್ತೆ ಯಾರ ಮೇಲೆ ನಿಮ್ಮ ಅನುಮಾನಗಳು ರಗಡದವ್ರಿ. ಈಗ ಬೈಲ್ ಹೇಳಕಂತ ನಿಮ್ಗೆ ಕರ್ಸ್ಕೊಂಡ್ವಿ ನಾವು. ಒಟ್ಟು ಇಷ್ಟ ಅದಾವ್ರಿ ಸರ್. ಒಟ್ಟು ಊರನ್ ಕೆಲಸ ನೀಟ್ ಆಗ್ಬೇಕು ನಾವು ಮೊದಲ. ಒಟ್ಟು ನೀರ್ ಎಲ್ಲಿ ನಿಂದ್ರಬಾರ್ದ. ಮಕ್ಳು ಓಡಾಡಿ ಬಿದ್ದು ಏನಾರ ಹೆಚ್ಚು ಕಡಿಮೆ ಆತಂದ್ರ ಅದಕ್ಕೆ ಯಾರು ಹೊಣಿಗಾರ ಸರ? ಅದಕ್ಕೆ ಯಾರು ಹೊಣಿಗಾರ? ತೋರ್ಸೋಣ್ರಿ, ಅದನ್ನು ಮಾಡ್ಸೋಣ. ಇದು ಈ ರೋಡ್ ಪ್ರಾಬ್ಲಮ್ ಐತ್ರಿ. ಈ ರೋಡ್ ಐತಿ ಈಚೆ ಕಡೆ ಮತ್ತೆ ಒಳ್ಳೆ ಅದ ದಡ್ಡಿ ಮಾರ್ಗ ಅಂತಾರೆ. ಏನಂತಾರೆ ಅದಕ್ಕೆ? ದಡ್ಡಿ ಮಾರ್ಗದ ಒಂದು ರೋಡ್ ಪ್ರಾಬ್ಲಮ್ ಅದಾವ್ರಿ. ನಾವ್ ಏನ್ ಹೇಳಿದ್ರು ಅವ್ರು ಹೆಚ್ಚಿಸ್ಬೋದಿಲ್ರಿ. ಏನಾದ್ರು ಜಾಸ್ತಿ ಮಾಡಕ್ ಹೋದ್ರ ಫಸ್ಟ್ ಅವ್ನ ಬಾಯಿಂದ ಏನ್ ಬರ್ತಂತ ಇಡೋ ಮಾಡ್ತಾರ. ಇವ್ರು ಇಡೋ ಮಾಡಿಬಿಟ್ಟು ಅಧಿಕಾರಿಗಳಿಗೆ ಹಾಕೋದು.